ಬಡವ್ರಿಗೆ ಯಾರು ಮಿಡಲ್ ಕ್ಲಾಸ್ ಇದ್ದಾರೋ ಅವ್ರು ಬದುಕೋದಕ್ಕೆ ಆಗ್ತಾ ಇಲ್ಲ. ಸ್ತ್ರೀಶಕ್ತಿ ಯೋಜನೆ ಮಾಡ್ಬಿಟ್ಟು ಶಕ್ತಿ ಯೋಜನೆ ಮಾಡೋದಲ್ಲ, ಅದರ ನಿಂಕನೇ ಸರ್ಕಾರ ಬಿದ್ದೋಗಿ ಹೋಗ್ತಾ ಇದೆ. ಒಬ್ರಿಗೊಂದು ಅನ್ಯಾಯ ಆಗ್ತಾ ಇದೆ. ಈಗ ಏನಂದ್ರೆ ಏನಿಲ್ಲ, ಸರ್ಕಾರದಲ್ಲಿ ಏನಿದೆ ಕೊಡೋಕ್ಕೆ ಯಾವುದು ಕೊಡ್ತಾ ಇಲ್ಲ. ಕೊಡ್ತೀನಿ ಅಂತಾರೆ, ಕೊಡಲ್ಲ ಅಂತ ಮಾಡಲ್ಲ. ಇನ್ನೇನು ಹೇಳೋದು ಹೇಳಿ? ಉಚಿತ ಕೊಡ್ತೀನಿ ಅಂತಾರೆ, ಒಂದ್ಸತಿ ಹಾಕ್ತಾರೆ, ಒಂದ್ಸತಿ ಹಾಕಲ್ಲ. 2 ವರ್ಷದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪಾಸಾ ಫೇಲಾ? ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನೇನಾದರೂ ಮಾಡಿದೆಯಾ, ಇಲ್ಲ ಗ್ಯಾರಂಟಿ ಯೋಜನೆಗಳಲ್ಲಿಯೇ ಕಾಲಹರಣ ಮಾಡಿದೆಯಾ? ಕೈಪಾಳ್ಯದ ಶಾಸಕರು ಸಚಿವರ ಬಗ್ಗೆ ಮತಕ್ಷೇತ್ರಗಳ ಮಂದಿ ಹೇಳೋದೇನು? ಇದುವೇ ಪಬ್ಲಿಕ್ ನೆಕ್ಸ್ಟ್ ರಿಯಾಲಿಟಿ ಚೆಕ್ ವಿತ್ ಗ್ರೌಂಡ್ ರಿಪೋರ್ಟ್. ನಾವೀಗ ಶಾಂತಿನಗರ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೀವಿ. ಇಲ್ಲಿನ ಶಾಸಕರು ಎನ್ ಎ ಹ್ಯಾರಿಸ್ ಅವರು. ಎನ್ ಎ ಹ್ಯಾರಿಸ್ ಅವ್ರ ಬಗ್ಗೆ ಇಲ್ಲಿನ ಕ್ಷೇತ್ರದ ಜನ ಏನು ಹೇಳ್ತಾರೆ? ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಅವರ ಅಭಿಪ್ರಾಯ ಏನಿದೆ? ಕಾಂಗ್ರೆಸ್ ಸರ್ಕಾರ ಪಾಸಾ ಫೇಲಾ? ಬನ್ನಿ ಕೇಳುವ. ಕಾಂಗ್ರೆಸ್ ಸರ್ಕಾರ ಪಾಸಾ ಫೇಲಾ ನಿಮ್ಮ ಪ್ರಕಾರ ಏನು? ಇವಾಗ ಓಕೆ, ಚೆನ್ನಾಗಿದೆ. ಸೊ ಇವಾಗ ಚೆನ್ನಾಗಿ ಮಾಡ್ತಾ ಇದ್ದ ಅವರು. ಅಟ್ಲೀಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ 5 to 2.5 years ಅದು ನೆಕ್ಸ್ಟ್ ಆ ಥರ ಹೇಳಿದಲ್ವ ಅವರು. ಸೊ ನೋಡ್ತಾ ಇದೆ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಸಿದ್ದರಾಮಯ್ಯ ಸರ್ಕಾರಕ್ಕೆ? 10ಕ್ಕೆ ಒಂದು 8.5 to 9. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಪಾಸಾ ಫೇಲಾ? ನನ್ನ ಪ್ರಶ್ನೆ ಇದು, ನೀವೇನಾದ್ರೂ ಹೇಳ್ಬೋದು. ಪಾಸ್ ಚೆನ್ನಾಗಿ ಮಾಡ್ತಾರೆ. ಆದರೆ ನಾವು ಮಹಾರಾಷ್ಟ್ರದಲ್ಲಿರೋದು, ಸೊ ಮೋಸ್ಟ್ಲಿ ಜಾಸ್ತಿಯಾಗಿ ಅಷ್ಟೇನು ಗೊತ್ತಿಲ್ಲ ನಮಗೆ. ಸೊ ಓವರಾಲ್ ಅವರದ್ದು ಇದು ಆಡಳಿತ ಚೆನ್ನಾಗಿದೆ. ಇಲ್ಲ, ಲೇಡೀಸ್ಗಂತೂ ತುಂಬ ಹೆಲ್ಪ್ ಆಗ್ತಾ ಇದೆ ಅಷ್ಟೇ. ಮತ್ತು ಗೃಹಿಣಿಯರಿಗೆ ಅಂದರೆ ಮನೆ ಒಡತಿ ಇರ್ತಾರಲ್ಲ, ಅವರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾಕಂದರೆ ಅವರೆಲ್ಲ ಕೆಲಸಕ್ಕೆ ಹೋಗಲ್ಲ, ಮನೆಯಲ್ಲೇ ಇರ್ತಾರೆ. ಸೊ ಬೇಸಿಕ್ ನೆಸೆಸಿಟಿ ಅದೆಲ್ಲ ಫುಲ್ಫಿಲ್ ಆಗುತ್ತೆ ಅವರದ್ದು. ಹಾಗೆ ಚೆನ್ನಾಗಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ 2 ವರ್ಷ ಆಯಿತು. ಕಾಂಗ್ರೆಸ್ ಸರ್ಕಾರ ಪಾಸಾ ಫೇಲಾ? ಫೈಲು. ಹೇಗೆ? ಎಲ್ಲ ಫ್ರೀ ಗ್ಯಾರಂಟಿ ಕೊಟ್ಟರು, ಯಾವುದು ಅಭಿವೃದ್ಧಿ ಕಾರ್ಯ ಯಾವುದು ಆಗ್ತಾ ಇಲ್ಲ. ಎಲ್ಲ ರೇಟು ಜಾಸ್ತಿ ಮಾಡ್ತವ್ರೆ, ಯಾವುದು ರೇಟ್ ಕಮ್ಮಿ ಮಾಡ್ತಾ ಇಲ್ಲ. ಅದಕ್ಕೆ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಸರ್ಕಾರಕ್ಕೆ? 0. ಪಾಸಾ ಫೇಲಾ ಅಂತ ಕೇಳ್ತಾ ಇದ್ದೀನಿ. ಪಾಸು. ಹೇಗೆ ಅಂದರೆ ಚೆನ್ನಾಗಿ ಅನುಕೂಲ ಆಗಿತ್ತಲ್ಲ, ಬಡವರೆಲ್ಲ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ, ಎಲ್ಲ ಅನುಕೂಲ ಆಗಿದೆ. ಅಕ್ಕಿ ಅಂತಾರೆ ಪಾಪ, ಅದೇ ದುಡ್ಡಾಗ ಜೀವನ ಮಾಡ್ತಾರೆ. ತಿಂಗ್ಳಿಗೆ 15,000 ಸಂಬಳ ತಗೊಳ್ಳೋರಿಗೆ ಅಪ್ ಆ್ಯಂಡ್ ಡೌನ್ ಬಸ್ 2 ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗ್ಬೇಕು. ಹೊರಗಡೆ ಎಲ್ಲ ಕಾಸ್ಟ್ಲಿ ಊಟ, ಬಸ್ಸಿನ ದುಡ್ಡು ಉಳಿತೈತಲ್ಲ, ಆ ದುಡ್ಡನ್ನಲ್ಲೇ ಏನಾನ ಹೊರಗಡೆ ಇನ್ನೇನಕ್ಕನ ಕೆಲಸ ಆಗುತ್ತೆ. ಇಲ್ಲಿರು ಬಸ್ಗೆ ಹೋಗೋದ್ರಿಂದನೇ ಎಷ್ಟೋ ಉಳಿತಾಯ ಆಗಿದೆ. ಡೈಲಿ ಕೆಲ್ಸಕ್ಕೆ ಗಾರ್ಮೆಂಟ್ಗೆ ಹೋಗೋರಿಗೆ, ಕೂಲಿ ಮಾಡೋರಿಗೆ ಅನುಕೂಲ ಆಗಿದೆ. ಗೌರ್ಮೆಂಟ್ ಕೆಲಸದಾಗಿರೋರಿಗೆ ಏನು ತೊಂದರೆ ಇಲ್ಲ. ಕೂಲಿ ಮಾಡೋರಿಗೆ ಎಂಥ ಕೂಲಿ ಮಾಡೋರು, ತರಕಾರಿ ಮಾರೋರು, ಇವರೆಲ್ಲರಿಗೂ ತಿಂಗಳೆಲ್ಲ ದುಡಿದ್ರೂ 15,000 20,000 ಮೇಲೆ ದುಡಿಯೋಕ್ಕಾಗಲ್ಲ. ಅಂಥವ್ರಿಗೆಲ್ಲ ತುಂಬಾ ಯೂಸ್ ಆಗಿದ್ದಾವೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ 2 ವರ್ಷ ಆಯಿತು. ಕಾಂಗ್ರೆಸ್ ಸರ್ಕಾರ ಪಾಸಾ ಫೇಲಾ? ಪಾಸಾ ಸರ್, ಪಾಸ್. ಯಾಕಂದರೆ ಎಷ್ಟು ರೂಲ್ಸ್ ಚೇಂಜ್ ಮಾಡಿದೆ, ಎಷ್ಟು ಲೇಡೀಸ್ಗೆ ಹೆಲ್ಪ್ ಮಾಡಿದೆ, ಯಾರು 1 ರೂಪಾಯಿ ಹೆಲ್ಪ್ ಮಾಡಿಲ್ಲ. ಕಾಂಗ್ರೆಸ್ ಯಾವತ್ತೂ ಬಂದು ಎಲ್ಲರಿಗೂ ಒಳ್ಳೆ ಆಗ್ತಾ ಇದೆ ಸರ್. ಗಂಡಸರಿಗೆ ಏನು ಹೆಲ್ಪ್ ಮಾಡ್ತಿಲ್ಲ? ಗಂಡಸರಿಗೆ ಏನೋ ಉಪಯೋಗ ಇಲ್ಲ ಅಂತಾರಲ್ಲ, ಗಂಡಸರಿಗೆ ಅದು ಏನೋ ನಮಗೆ ಅಷ್ಟು ಗೊತ್ತಿಲ್ಲ ಸರ್. ಮತ್ತು ಇದು 2,000 ರೂಪಾಯಿ 2 ತಿಂಗಳಿಂದ ಬರ್ತಾ ಇಲ್ಲ. ಅದು ಒಂದು ಬಂದುಬಿಟ್ರೆ ಸರ್, ಎಲ್ಲರದು ಅದೇ ವಿಚಾರ ಇದೆ. ಕಾಂಗ್ರೆಸ್ ಇಸ್ ಅ ಗುಡ್. ಸರ್ಕಾರ ಪಾಸು ಅಂತಲೂ ಹೇಳ್ಬೋದು. ಒಂದು ವಿಷಯದಾಗ ಈ ಸ್ತ್ರೀಶಕ್ತಿ ಯೋಜನೆ ಮಾಡ್ಬಿಟ್ಟು ಶಕ್ತಿ ಯೋಜನೆ ಮಾಡೋದಲ್ಲ, ಅದರ ನಿಂಕನೇ ಸರ್ಕಾರ ಬಿದ್ದೋಗಿ ಹೋಗ್ತಾ ಇದೆ. ಅಂದರೆ ಫೇಲ್ ಆಗ್ತಾ ಇರೋದು ಅದರಲ್ಲಿ. ಯಾಕಂದರೆ ನಮ್ಮ ಶಕ್ತಿ ಒಬ್ರಿಗೊಂದು ಅನ್ಯಾಯ ಆಗ್ತಾ ಇದೆ. ಈಗ ಡೈಲಿ ಏನಿದೆ ಬೆಂಗಳೂರು ಸರೌಂಡು ಶಕ್ತಿ ಯೋಜನೆ ಮಾಡಿದರೆ ನಮ್ಮ ಸರ್ಕಾರನೂ ಚೆನ್ನಾಗಿ ಆಗ್ತಾಯಿತ್ತು. ಈಗೇನು ಮಾಡಿದರೆ ಎಲ್ಲಾದ್ರೂ ರಾಯಚೂರಾಗಲಿ ಗುಲ್ಬರ್ಗ ಆಗಲಿ ಯಾವಾಗ ಕೊಟ್ಟರು ನಮಗೆ ಇವಾಗ ಚೆನ್ನಾಗಿ ತೊಂದರೆಗಳಾಗ್ತಾಯಿದೆ. ಇಲ್ಲಿ ಕಿತ್ತು ಅಲ್ಲಿ ಹಾಕೋದು, ಅಲ್ಲಿ ಕಿತ್ತು ಇಲ್ಲಿ ಹಾಕೋದು ಅನ್ನೋ ಉದ್ದೇಶ ಮಾಡಿಬಿಟ್ಟಿದ್ದಾರೆ. ಅಷ್ಟೇ ಇದಾಗಿ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಸಿದ್ದರಾಮಯ್ಯ ಸರ್ಕಾರಕ್ಕೆ? ಸರ್ಕಾರ ಚೆನ್ನಾಗಿದೆ. ಕಾಂಗ್ರೆಸ್ ಪಕ್ಕ ಅದು 10ಕ್ಕೆ 9 ಕೊಡ್ತೀರಿ, ಅಲ್ಲಿ ಮಾಡಿರೋದೇ ತಪ್ಪು ಕೆಲಸ ಅಂತ ಹೇಳ್ತಾರೆ ಈಗ. ಅಂದರೆ ಇದು ಉಚಿತ ಗ್ಯಾರಂಟಿ ಕೊಡಬಾರ್ದಾಗಿತ್ತು. ಹೌದು, ಅದೊಂದೇ ಮಿಸ್ಟೇಕ್ ಆಗಿರೋದು. ಶಕ್ತಿ ಯೋಜನೆ ಆಮೇಲೆ ಗೃಹಲಕ್ಷ್ಮಿ 2 ತಪ್ಪಿದ್ರೆ ಸಾಕಾಗಿದೆ. ಕಾಂಗ್ರೆಸ್ ಸರ್ಕಾರ ಪಾಸಾ ಫೇಲ್ ಅನ್ನೋದು ನಮ್ಮ ಪ್ರಶ್ನೆ. ಪಾಸ್ ಆಗಿದೆ. ನೆಕ್ಸ್ಟ್ ಈಗ ಇನ್ಮೇಲೆ ಗ್ರೇಟರ್ ಬೆಂಗಳೂರು ಮಾಡ್ತಾ ಇದ್ದಾರಲ್ಲ, ಇನ್ಮೇಲೆ ಆಗುತ್ತೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರಲ್ಲ. ಬಡವ್ರಿಗೆಲ್ಲ ಮಾಡ್ತಾ ಇದ್ದಾರೆ. ಬಸ್ ಫ್ರೀ ಇದೆ, ಗೃಹಜ್ಯೋತಿ ಕೊಡ್ತಾ ಇದ್ದಾರೆ,
ಬಡವ್ರಿಗೆ ಅನುಕೂಲ ಮಾಡ್ತಾ ಇದ್ದಾರೆ. ಮುಂಚೆಯಿಂದನೂ ಕಾಂಗ್ರೆಸ್ ಸರ್ಕಾರ ಬಡವ್ರ ಪರವಾಗಿ ಕೆಲಸ ಮಾಡುತ್ತೆ. ಸರ್, ಕಾಂಗ್ರೆಸ್ ಸರ್ಕಾರದಿಂದ ತುಂಬ ಒಳ್ಳೆಯದಾಗಿದೆ ಸರ್. 2,000 ಕೊಡ್ತಾರೆ, ಬಸ್ಗೆಲ್ಲ ಫ್ರೀ ಮಾಡಿದ್ದಾರೆ. ತುಂಬ ಒಳ್ಳೆಯದಾಗಿದೆ ಸರ್, ನಮಗೆಲ್ಲ ಬಡವ್ರಿಗೆಲ್ಲ ಒಳ್ಳೆಯದಾಗಿದೆ. ಬರೀ ಫ್ರೀ ಬೀಸಲ್ಲೇ ಕಾಲ ಕಳೀತಾ ಇದೆ, ಬೇರೆ ಬೇರೆ ಕೆಲಸ ಅಭಿವೃದ್ಧಿ ಕೆಲಸನೇ ಆಗಿಲ್ಲ ಅಂತ ಜನ ದೂರ್ತಾ ಇದ್ದಾರೆ. ಸರ್, ಜನಕ್ಕೆ ಎಷ್ಟು ಮಾಡಿದ್ರು ಸಾಲಲ್ಲ ಸರ್. ಇದು ಮಾಡಿದ್ರೆ ಇನ್ನೊಂದು ಮಾಡಿ ಅಂತ ಹೇಳ್ತಾನೆ ಇರ್ತಾರೆ ಸರ್. ಅವರು ಪಾಪ ಅವ್ರ ಕೈಲಾದಷ್ಟು ಮಾಡ್ತಾ ಇದ್ದಾರೆ ಸರ್. ಈಗ ಗಂಡಸರ ಜೇಬಿಗೆ ಕತ್ರಿ ಹಾಕ್ಬಿಟ್ಟು ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾರೆ 2,000 ರೂಪಾಯಿ ಅಂತ. ಅಂದರೆ ಎಲ್ಲ ಬೆಲೆ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಮೊದಲು ಆಗಿರ್ಲಿಲ್ವ ಸರ್? ಅವಾಗೂ ಆಗಿತ್ತಲ್ವ? ಅವಾಗೇನು ಕಡಿಮೆ ಕೊಟ್ಟಿಲ್ಲ, ಫ್ರೀ ಕೊಟ್ಟಿಲ್ಲ, ಯಾವುದೂ ಇಲ್ಲ. ಇವಾಗೂ ಇದೆ, ಅವಾಗೂ ಇದೆ ಸರ್. ಎಷ್ಟು ಮಾರ್ಕ್ಸ್ ಕೊಡ್ತೀರಿ 10ಕ್ಕೆ? 10ಕ್ಕೆ 10 ಕೊಡ್ತೀವಿ ಸರ್. ಏನಿಲ್ಲ, ರೈತರಿಗೂ ಹೆಲ್ಪ್ ಆಗಿಲ್ಲ, ಆಟೋದವ್ರಿಗೂ ಹೆಲ್ಪ್ ಆಗಿಲ್ಲ, ಯಾರಿಗೂ ಹೆಲ್ಪ್ ಆಗಿಲ್ಲ. ಹಾಲು ರೇಟ್ ಜಾಸ್ತಿ, ಬೆಳಗ್ಗೆ ಇದ್ದರೆ ಹಾಲು ಕುಡಿಬೇಕು, ಅದಕ್ಕೆ ಅದ್ರ ಮೇಲೆ ಮೇನ್ ಹೊಡಿತಾರೆ. ತಿರ್ಗಾ ದಿನಸಿ, ಎಣ್ಣೆ, ಆಯಲ್ ಇರ್ಬೋದು, ದಿನ ಬೆಳಗ್ಗೆ ಎದ್ರೆ ಅಡುಗೆಗೆ ಹಾಕೋದಿಲ್ಲ, ಅದ್ರ ಮೇಲೆ ಹೊಡೆದಿದ್ದಾರೆ. RTC ಎಲ್ಲ 10 ರೂಪಾಯಿಗೆ ಸಿಕ್ತಿತ್ತು ಮುಂಚೆ ಎಲ್ಲ. ಒಂದು RTC 40 ರೂಪಾಯಿ ಮಾಡಿದ್ದಾರೆ. ಅವರೆಲ್ಲ ಮಲ್ಟಿ ಕಾಂಪ್ಲೆಕ್ಸು ಇನ್ನೊಂದು ಮತ್ತೊಂದು ಕಟ್ಕೊಂಡು 5,000 ಜೀವನ ಮಾಡ್ತಿದ್ದಾರೆ. ಬಡವ್ರಿಗೆ ಯಾರು ಮಿಡಲ್ ಕ್ಲಾಸ್ ಇದ್ದಾರೋ ಅವ್ರು ಬದುಕೋದಕ್ಕೆ ಆಗ್ತಾಯಿಲ್ಲ. ಬರೀ ಆ ಗೋಲ್ಡ್ ಲೋನು, ಈ ಗೋಲ್ಡ್ ಲೋನು, ಬ್ಯಾಂಕ್ ಲೋನು, ವ್ಯವಸಾಯ ಮಾಡೋಕ್ಕೂ ಅಷ್ಟೇ. ಎಲ್ಲ ಬೀಜದ ರೇಟ್ ಜಾಸ್ತಿ ಇದೆ, ಗೊಬ್ಬರದ ರೇಟ್ ಜಾಸ್ತಿ ಇದೆ, ನೀರಿನ ರೇಟು ಜಾಸ್ತಿ. ಅವ್ರು ಏನು ಬಿಡಲಿಲ್ಲ, ಎಲ್ಲನೂ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋದರೆ ಒಂದು ಇವಾಗ ನಾವು ಯಾವುದಾದ್ರೂ ಒಂದು ರೆಂಟಲ್ ಅಗ್ರಿಮೆಂಟ್ ಅದು ಇದಾಗಬೇಕು ಅಂದರೆ ಈ ಸ್ಟಾಂಪ್ ಪೇಪರ್ ತೊಗೋತಿದ್ವಲ್ರ, 20 ರೂಪಾಯಿಗೆಲ್ಲ ತೊಗೊಂಡು ಹೆಂಗೋ ಜೀವನ ಮಾಡ್ಕೊಬಿಡ್ತಿದ್ದೋ. ಇವಾಗ ಮಿನಿಮಮ್ಮು 500, 1000. ಇವಾಗ ಮಿಡಲ್ ಕ್ಲಾಸ್ ಅವ್ರಿಗೆ ತುಂಬಾ ಬದುಕೋದು ಕಷ್ಟ ಆಗ್ತಾಯಿದೆ, ಎಲ್ಲ ಥರದ್ದು ಸೇರಿ. ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ ಆಗಿದೆ. ಪಾಸು ಹೇಗೆ ಪಾಸ್ ಅಂತೀರಿ? ಗ್ಯಾರಂಟಿಗಳನ್ನೆಲ್ಲ ತಗೊಂಡು ಸರ್ಕಾರ 5 ಗ್ಯಾರಂಟಿ ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಡು ಬಂದಿದೆ, ಮುಂದೆನೂ ನಡೆಸುತ್ತೆ. ಈಗ ಭಾಳ ಜನ ಹೇಳ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಎಲ್ಲ ಫ್ರೀ ಮಾಡಿಬಿಟ್ಟು ಬಸ್ ಇದೆಲ್ಲ ಫ್ರೀ ಮಾಡಿ, ಗಂಡಸರಿಗೆ ಏನು ಮಾಡಲಿಲ್ಲ, ಗಂಡಸರು ಜೇಬಿಗೆ ಕತ್ರಿ ಆಗ್ತಾ ಇದ್ದಾರೆ ಸರ್ಕಾರ. ಖಂಡಿತ ಇಲ್ಲ. ಯಾಕಂತಂದರೆ ಹೆಣ್ಮಕ್ಳು ಮನೆ ಯಜಮಾನಿ ಆಗಿರೋದ್ರಿಂದ ಯಜಮಾನಿಗೆ ಸಿಕ್ಕಿದ್ರೆ ಸಂಸಾರ ಚೆನ್ನಾಗಿರುತ್ತಲ್ವ. ಹಾಗೆ ಒಂದು ಹೆಣ್ಮಗಳು ಮನೆ ಸಂಸಾರ ಇದ್ದರೆ ದೇಶನೂ ಉದ್ಧಾರ ಆದಂಗೆ ಆಗುತ್ತೆ, ಬಡತನೂ ನೀಗಿಸ್ಕೋಬೋದು. ಸೊ ಈ ಥರದ ದೃಷ್ಟಿಯಿಂದ ಏನೂ ಕಷ್ಟ ಏನು ಅನಿಸ್ತಾ ಇಲ್ಲ. ಈಗ 2.5 ವರ್ಷ ಆದಮೇಲೆ ಅಥವಾ 3 ವರ್ಷ ಆದಮೇಲೆ ಸಿದ್ದರಾಮಯ್ಯ ಚೇಂಜ್ ಆಗಬೇಕು, DK ಶಿವಕುಮಾರ್ ಅವರು CM ಆಗಬೇಕು ಅನ್ನೋಂಥ ಅಭಿಪ್ರಾಯ ಕೇಳಿ ಬರ್ತದೆ. ನೀವೇನು ಹೇಳ್ತೀರಿ? ಸದ್ಯಕ್ಕೆ ಈಗ ಸರ್ಕಾರ ಚೆನ್ನಾಗೇ ನಡೀತಾ ಇರೋದ್ರಿಂದ ಸದ್ಯ ಅಂಥ ಪ್ರಶ್ನೆ ಏನೂ ಉದ್ಭವ ಆಗಿಲ್ಲ. ಪಾಸಾ ಫೇಲಾ? ಫೇಲು. ಹೇಗೆ ಫೇಲ್ ಅಂದರೆ ದುಡ್ಡು ಅಂತ ಎಲ್ಲ ಮಹಿಳೆ ಹೆಣ್ಮಕ್ಳಿಗೆ ಎಲ್ಲ ಇದು ಮಾಡಿ, ಹೆಣ್ಮಕ್ಳು ಒಂಥರ ಗಂಡ್ಮಕ್ಳು ಒಂಥರ ನೋಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ಸರ್ಕಾರ, ಎಲ್ಲರಿಗೂ ಸಮ ಇರಬೇಕು, ಆ ಥರ ನೋಡ್ತಾ ಇಲ್ಲ. ದುಡ್ಡು ಕೊಡೋ ಬದಲಿ ಜನರಿಗೆ ಉದ್ಯೋಗ ಕೊಡಬೇಕು. ಆಮೇಲೆ ಹೊಳ್ಳಿ ಏನೈತಿ, ಎಲ್ಲರೂ ಒಂದೇ ಥರ ನೋಡಿಕೊಂಡ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ಈಗ ಹಳ್ಳಿ ಕಡೆ ಹೆಣ್ಮಕ್ಳೆಲ್ಲ ಏನು ಮಾಡ್ತಾರೆ, 6 ತಿಂಗಳಿಗೆ 8 ತಿಂಗಳಿಗೆ ಕಾಸು ಕೊಡುತ್ತೆ. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಹೊರನಾಡು ಅಂತ 8 ದಿನ 10 ದಿನ ಗಂಡು ಕೂಟಾಗೂ ಸಂಪರ್ಕ ಇಲ್ಲ, ಆ ಥರ ಆಗ್ತಾಯಿದೆ. ಈ ದುಡ್ಡು ಸೌಲಭ್ಯ ಬಿಟ್ಟು ಒಳ್ಳೆ ರೈತರಿಗೆ ಗೊಬ್ಬರದಾಗ ಸಬ್ಸಿಡಿ ಕೊಡಬೇಕು, ಒಳ್ಳೆ ಬೀಜ ಇಂಥ ಯೋಜನೆ ಹಾಕೋಬೇಕು. ಇದನ್ನು ಬಿಟ್ಟು ಆ ದುಡ್ಡು ಈ ದುಡ್ಡು ಆ ಸ್ಕೀಮ್ ಈ ಸ್ಕೀಮ್ ಏನು ಅವಶ್ಯ ಇಲ್ಲ. ಪಬ್ಲಿಕ್ಕಿಗೆ ಸಪೋರ್ಟು ರೈತರಿಗೆ ಮಾಡಿದರೆ ನಮ್ಮದು ಭಾರತ ದೇಶ ಇದ್ರದ್ದು ರೈತರ ರಾಷ್ಟ್ರ, ರೈತರಿಗೂ ಸಪೋರ್ಟ್ ಮಾಡಬೇಕು ಮೊದಲಕ್ಕೆ. ಅದನ್ನು ಬಿಟ್ಟು ಆ ಸ್ಕೀಮ್ ಈ ಸ್ಕೀಮ್ ಅಂತಂದು ಜನರು ಹಾಳು ಮಾಡ್ತಾಯಿದ್ದಾರೆ. ಸರ್ಕಾರಕ್ಕೆ 2 ವರ್ಷ ಪಾಸಾ ಫೇಲಾ? ಫೇಲು. ಹೇಗೆ? ಏನು ಅಭಿವೃದ್ಧಿ ಕೆಲಸ ಇಲ್ಲ, ಬರೀ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಆ ಗ್ಯಾರಂಟಿನೂ ಸರಿಯಾಗಿ ಕೊಡ್ತಾ ಇಲ್ಲ. ಇದಾಗಿ ಯಾವುದೇ ಅಭಿವೃದ್ಧಿ ಕೆಲಸನೂ ಮಾಡ್ತಾಯಿಲ್ಲ. ಪೂರೇ ಫೇಲ್ ಸರ್ಕಾರ. ಸುಮ್ಮನೆ ಒಂದು ರೀತಿ ಕೋಟ್ ಹಾಕೋಕ್ಕಿಂತ ಮೊದಲೇನು ಇದನ್ನು ಕೊಡ್ತಿದ್ದಾರಲ್ಲ, ಹಿಂದಿನಿಂದ ಇದನ್ನು ಕೊಟ್ಟಾಗಿದೆ, ಕೊಟ್ಟು ಸರ್ಕಾರ ನಡೆಸ್ತಾ ಇದ್ದಾರೆ ಅಷ್ಟೇ, ಬೇರೆ ಏನೂ ಇಲ್ಲ ಇದರೊಳಗೆ. ನಾವು ತುಂಬ ಸಾಧನೆ ಮಾಡಿದ್ವಿ ಅಂತೇಳಿ ಸಾಧನಾ ಸಮಾವೇಶ ಮಾಡಿಕೊಟ್ಟಿದ್ದಾರೆ. ಅದೇ ಸುಮ್ಮನೆ ಮಾಡೋದು ಅಷ್ಟೇ ಅಲ್ಲ, ಏನಿದೆ ಅಂತ ಸಾಧನೆ ಮಾಡ್ಕೊಳ್ಳೋಕೆ ಏನು ಮಾಡಿದ್ದಾರೆ? ಸಾಧನೆ ಮಾಡೋಕ್ಕೆ ಬಿಟ್ಟರೆ ಏನು ಮಾಡಿದ್ದಾರೆ? ಬೇಕಲ್ಲ ಅಭಿವೃದ್ಧಿ ಕೆಲಸ ಆಗಿದ್ದು ಬೇಕಲ್ಲ, ಏನಾದರೂ ಏನೂ ಅಭಿವೃದ್ಧಿ ಇಲ್ಲ. ಸಿದ್ದರಾಮಯ್ಯ ಸರ್ಕಾರ ಪಾಸಾ ಫೇಲಾ? ಪಾಸು ಸರ್. ಹೇಗೆ? ಜನಪ್ರಿಯ ಆಡಳಿತ ಕೊಡ್ತಾ ಇದ್ದಾರೆ, ಫ್ರೀ ಬಸ್ ಕೊಟ್ಟಿದ್ದಾರೆ, ಅನ್ನಭಾಗ್ಯ ಕೊಟ್ಟಿದ್ದಾರೆ, ಮತ್ತು ಮಹಿಳೆಗೆ 2,000 ರೂಪಾಯಿ ಅಮೌಂಟು ಕೊಟ್ಟಿದ್ದಾರೆ. ಆದ್ದರಿಂದ ಸರ್ಕಾರ ಚೆನ್ನಾಗಿ ಬರ್ತಾಯಿದೆ 2 ವರ್ಷ. ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ, ಬೇರೆ ಅಭಿವೃದ್ಧಿ ಕೆಲಸನೇ ಅಭಿವೃದ್ಧಿ ಇಲ್ಲ ಸರ್. ಅಭಿವೃದ್ಧಿ ಕೆಲಸಗಳು ಆಯ್ತಾವೆ, 100ಕ್ಕೆ 100 ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದಾರೆ. ಇಡೀ ರಾಜ್ಯದಲ್ಲೂ ಮಾಡ್ತಾಯಿದ್ದಾರೆ ಅಭಿವೃದ್ಧಿ ಕೆಲಸನ. ಬೆಂಗಳೂರಲ್ಲೂ ನಡೀತದೆ ಅಭಿವೃದ್ಧಿ ಕೆಲಸ. CM ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಪಾಸಾ ಫೇಲಾ? ಸರ್, ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಆಗಿರ್ಬೋದು, ಸನ್ಮಾನ್ಯ ಸಿದ್ದರಾಮಯ್ಯನವರಾಗಿರ್ಬೋದು, ಒಳ್ಳೆ ಕಾರ್ಯಗಳು ಮಾಡಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆ ಭವಿಷ್ಯ ಇದೆ ಅಂತ ನನಗನ್ಸುತ್ತೆ. ಅದು ಏನಪ್ಪ ಅಂದರೆ, ಸರ್ಕಾರಿ ಸ್ವಾಮ್ಯ ಸಂಸ್ಥೆಗಳಲ್ಲಿ ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡ್ಕೊಂಡಿರೋಂಥ ಡ್ರೈವರ್ಸ್ ಆಗಿರ್ಬೋದು, P1 ಆಗಿರ್ಬೋದು, ಡಾಟಾ ಆಪ್ರೇಟರ್ಸ್ ಆಗಿರ್ಬೋದು, ಇವ್ರ ಬಗ್ಗೆ ಕಾಳಜಿ ತೋರಿಸ್ತಾ ಇಲ್ಲ ಇಲ್ಲಿವರೆಗೂ. ಯಾಕೆ ಅಂದರೆ ಅವರಿಗೆ ನೋಡಿ 15,000 13,000 ಕೊಟ್ಟು ಸಂಬಳ ಇದು ಮಾಡ್ತಾಯಿದ್ದಾರೆ. ಇಷ್ಟೆಲ್ಲ ಕಾಳಜಿ ತೋರಿಸಿ, ಇದ್ರ ಜೊತೆಗೆ ಅದೊಂದು ಕಾಳಜಿ ತೋರಿಸಿದರೆ ಅವ್ರಿಗೆ ಭವಿಷ್ಯ ಚೆನ್ನಾಗಿರ್ತದೆ. ಮತ್ತು ಇದರಲ್ಲಿ ಏನು ಕಮ್ಮಿ ಇಲ್ಲ, 5-6 ಲಕ್ಷದವರೆಗೂ
ಕೂಲಿ ಮಾಡೋ ಜನ ಇದ್ದಾರೆ, ಸರ್ಕಾರಿ ಸಂಘ ಸಂಸ್ಥೆಗಳಲ್ಲಿ ಸರ್ಕಾರಿ ಸ್ವಾಮ್ಯದಲ್ಲಿ ಕೆಲಸ ಮಾಡೋವಂಥವ್ರು. ಈ ಕಾಂಟ್ರಾಕ್ಟ್ ಬೇಸಿಕ್ ಅನ್ನೋದನ್ನ ತೆಗೆದುಹಾಕಿ ಅದ್ರ ನೇರವಾಗಿ ಇವರೇ ಸಂಬಳ ಕೊಡೋಂಥ ಪದ್ಧತಿ ಮಾಡಿದರೆ ತುಂಬ ಸೂಕ್ತ. ಮತ್ತು ಕಾಂಗ್ರೆಸ್ಸಿಗೆ ಇನ್ನೂ ಹೆಚ್ಚು ಸ್ಥಾನಮಾನಗಳು ಸಿಗ್ಬೋದು ಅಂತ ನನ್ನ ಅನಿಸಿಕೆ ಸರ್. ನನ್ನ ಪ್ರಕಾರ ಫೇಲ್. ಅದರಿಂದ ನಮಗೇನು ಬೆನಿಫಿಟ್ ಆಗಿಲ್ಲ. ಓಕೆ, ಅಪಾರ್ಟ್ ಫ್ರಮ್ 1 ದಿವಸ 2 ದಿವಸ ಬಸ್ಸಲ್ಲಿ ಫ್ರೀ ಹೋಗೋ ತನಕ ಅಷ್ಟೇ. ಅದರಿಂದ ಏನೂ ಬೆನಿಫಿಟ್ ಆಗಿಲ್ಲ. ಅವ್ರು ಮಾಡಿದಾರಲ್ಲ ಈ ಆಸ್ತಿ ಈ ಖಾತಾ ಅಂತ, 4 ತಿಂಗಳು ಆಲ್ಮೋಸ್ಟ್ ಅವ್ರು ಯಾವಾಗ ರೋಲ್ ಔಟ್ ಮಾಡಿದ್ರು ಅವಾಗಿಂದ ಓಡಾಡ್ತಾ ಇದ್ದೀನಿ ಒಂದು ಈ ಖಾತಾ ತೊಗೊಳೋದಕ್ಕೆ. ಅವ್ರು ಎಲ್ಲದರಲ್ಲೂ ಅಡ್ವರ್ಟೈಸ್ ಮಾಡ್ತಿದ್ದಾರೆ, ಆನ್ಲೈನ್ ಬರುತ್ತೆ, ನಿಮ್ಮ ಮನೆಗೆ ಡೆಲಿವರ್ ಆಗುತ್ತೆ ಅಂತ. ಬಟ್ ಈ ಖಾತಾ ತೊಗೊಳೋದಕ್ಕೆ ಇನ್ನೂ ತೊಗೊಂಡಿಲ್ಲ ನಾನು. ಅದಕ್ಕೆ ನಾನು ಪಡ್ತಾ ಇರೋ ಕಷ್ಟ ನನಗಷ್ಟೇ ಗೊತ್ತು. ಸೊ ಅಕಾರ್ಡಿಂಗ್ ಟು ಮೀ ಐ ಥಿಂಕ್ ಇಟ್ ಇಸ್ ಅ ಫೇಲ್. ಫ್ರೀ ಬಸ್ ಎಲ್ಲ ಕೊಟ್ಟಿದೆ, ನಿಮ್ಗೆ ಅನುಕೂಲ ಆಗಿದೆಯಾ ಅನಾನುಕೂಲ ಆಗಿದೆಯಾ? ಬಸ್ಸಿಂದ ಪರವಾಗಿಲ್ಲ ಸರ್, ಅನುಕೂಲ ಆಗ್ತಿದೆ. ಬಟ್ ಅಷ್ಟೊಂದು ಏನು ಹೇಳ್ಕೊಳ್ಳೋಂಗೆ ಏನಿಲ್ಲ ಸರ್. ಏನು ಸಮಸ್ಯೆ ಅಂದರೆ ಬಸ್ಸೊಂದು ಫ್ರೀ ಕೊಟ್ಬಿಟ್ರೆ ಸಾಕ. ಇನ್ನು ರೇಷನ್ ಮೇಲೆ ಎಲ್ಲ ಹೇರ್ಸ್ಕೊಂಡು ಹೋಗ್ತಿದ್ದಾರೆ. ಇನ್ನು ಯಾವುದ್ರ ಮೇಲೆ ಅವರು ಅನುಕೂಲ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ದರ ಹೆಚ್ಚಾಗ್ತಾ ಇದೆ. ಹೌದು ಹೌದು. ಮತ್ತೆ ಬಸ್ ಫ್ರೀ ಕೊಟ್ಟಿದಾರಲ್ಲ, ಅದರಲ್ಲಿ ಉಳಿತಾ ಇದೆಯಲ್ಲ ಸರ್. ಬಸ್ಸಲ್ಲಿ ಏನು ದಿನ ಓಡಾಡ್ತೀವ ಸರ್ ನಾವು? ಯಾವಾಗಲಾದರೂ ಒನ್ ಟೈಮ್ ಅಷ್ಟೇ ಹೋಗ್ತೀವಿ ಬರ್ತೀವಿ. ಅದೇ ಕೆಲಸವಾಗಿ ಏನು ಹೋಗೋದು ಬರೋದು ಏನೂ ಇಲ್ವಲ್ಲ. ಯಾವುದ್ರ ಮೇಲೆ ಅವ್ರು ಕೊಟ್ಟಿದ್ರೆ ಅದು ಈಗ ರೇಷನ್ ಅದೆಲ್ಲ ರೆಗ್ಯುಲರಾಗಿ ಬೇಕೇ ಬೇಕು. ಅದ್ರ ಮೇಲೆ ಅವ್ರು ಏನಾದ್ರು ಫ್ರೀ ಕೊಟ್ಟಿದ್ರೆ ನಾವು ನೆನೆಸ್ಕೊಳ್ತಿದ್ವಿ ಪರವಾಗಿಲ್ಲ ಅಂತ. ಬಸ್ ಫ್ರೀ ಕೊಟ್ಬಿಟ್ಟು ನಾವೇನು ದಿನ ಹೋಗ್ತೀವ ದಿನ ಬರ್ತೀವ ಈ ಥರ. ನಿಮ್ಮ ಪ್ರಕಾರ ಸರ್ಕಾರ ಪಾಸಾ ಫೇಲಾ? ಫೇಲೇ ಸರ್. ನಿಮ್ಮ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಪಾಸಾ ಫೇಲಾ? ನಮ್ಮ ಪ್ರಕಾರ ಈ ಬಡವರಿಗೆಲ್ಲ ಅನುಕೂಲ ಆಗಿರೋದ್ರಿಂದ ಪರವಾಗಿಲ್ಲ ಅನಿಸ್ತಾ ಇದೆ ಸರ್. ಬರೀ ಉಚಿತ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ, ಬೇರೆ ಏನು ಕೆಲಸ ಮಾಡಿಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಕೆಲವ್ರು ಹೇಳ್ತಾರೆ ಈಗ ನಮಗೆಲ್ಲ ಕರೆಂಟ್ ಬಿಲ್ ಎಲ್ಲ ಉಚಿತ ಇದೆ ಸರ್, ನಮಗೆ ಅದೊಂದು ಅನುಕೂಲ ನಮಗಿದೆ. ಕಾಂಗ್ರೆಸ್ ಸರ್ಕಾರ ಪಾಸಾ ಫೇಲಾ? ಕಾಂಗ್ರೆಸ್ ಸರ್ಕಾರ ಯಾವಾಗೂ ಪಾಸ್. ಹೇಗೆ? ಯಾಕಂದರೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ, ಏನು ಮಾತುಗೂ ಎಲ್ಲರಿಗೂ, ಅವ್ರಿಗೂ ಇವ್ರಿಗೂ ಅಂತೆಲ್ಲ ಎಲ್ಲದಕ್ಕೂ ಸೇಫ್ಟಿನೇ. BJP ಸರ್ಕಾರನೂ ಏನೂ ತೆಗಿಯೋಂಗಿಲ್ಲ. ಏನಂದರೆ ಅವ್ರ ಹತ್ರ ರೂಲ್ಸ್ ರೆಗ್ಯುಲೇಷನ್ ಜಾಸ್ತಿ. ಈಗ ಶಾಂತಿನಗರದ ಮೇಲೆ ಯಾರು? ಹರೀಶ್. ಹೇಗೆ ಅವರು ಕೆಲಸ ಕಾರ್ಯ ಮಾಡಿದಾರೆ ಇಲ್ವಾ? ಏನೇನು ಮಾಡಿದ್ದಾರೆ? ಎಲ್ಲ ಒಳ್ಳೆ ಕೆಲಸನೇ ಮಾಡಿದ್ದಾರೆ. ರಸ್ತೆಗಳು ಅಭಿವೃದ್ಧಿ ಆಗಿಲ್ಲ ಅಂತಾರೆ. ಅದೇ ರಸ್ತೆಗಳು ಸ್ವಲ್ಪ ರೆಡಿ ಆಗ್ತಾ ಇದೆ, ಅದನ್ನು ಮಾಡ್ತಾರೆ, ಅದನ್ನು ಮಾಡ್ತಾ ಇದ್ದಾರೆ. ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಮಾಡಿಕೊಡ್ತಾರೆ. ಎಷ್ಟು ವರ್ಷದಿಂದ ನೋಡ್ತಾ ಇದ್ರಿ? ಎಷ್ಟು ವರ್ಷದಿಂದ ನೀವು ಹ್ಯಾರಿಸ್ ಅವ್ರು ನೋಡ್ತಾ ಇದ್ದೀರಿ? ನಾನು ಒಂದು 5-6 ವರ್ಷದಿಂದ ನೋಡ್ತಾ ಇದ್ದೀನಿ. ಹೇಗೆ ಏನು ಕೆಲಸ ಮಾಡಿದ್ದಾರೆ ಶಾಂತಿನಗರಕ್ಕೆ ಎನ್ ಎ ಹ್ಯಾರಿಸ್ ಅವರು? ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಯಾವುದು ಹೇಳಿ ಏನಾದರೂ? ಇಲ್ಲ, ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಯಾವುದು ಕೆಟ್ಟ ಕೆಲಸ ಮಾಡಿಲ್ಲ, ಎಲ್ಲ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ. ಗೊತ್ತಾಗಿದ್ರೆ ನೋಡಿದ್ರೆ ಹೇಳಿದ್ರೆ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ ಆಗಿದೆ, ಪಾಸಾ ಫೇಲಾ? ಸರ್ ಕಾಂಗ್ರೆಸ್ ಸರ್ಕಾರ 50-50 ಸರ್. ಅರ್ಧ ಪಾಸು ಅರ್ಧ ಫೇಲ್ ಆಗಿದೆ. ಹೇಗೆ? ಯಾಕೆಂದರೆ ಬೆಲೆ ಎಲ್ಲ ಅವರು BJP ಬಂದಾಗ ಇವರೆಲ್ಲ ಡಬ್ಬ ಹಿಡ್ಕೊಂಡು ಬಂದವ್ರು ಮೆರವಣಿಗೆ ಮಾಡ್ಕೊಂಡು, ಈಗ ಇವರೇನು ಮಾಡ್ತಾ ಇದ್ದಾರೆ? ಪ್ರತಿಯೊಂದೂ ಬೆಲೆ ಏರಿಸ್ಕೊಂಡೇ ಬಂದು BJP ಮೇಲೆ ತಲೆಗೂವೆ ಕುಡಿಸ್ಕೊಂಡೇ ಬಂದೇ ಹೊರ್ತು ಈಗ ಇವ್ರು ಕಿಸಿದ್ದೇನು? ಈಗ ಯಾರನ್ನ ಅಪ್ಲಿಕೇಶನ್ ಇಟ್ಕೊಂಡು ಬಂದಿರ, ನನಗೆ 2,000 ರೂಪಾಯಿ ಕೊಡೋ, ನಮ್ಮ ಮನೆ ಅಕ್ಕಿ ಇಲ್ಲ, ಇದು ಮಾಡಿಕೊಡಿ, ನಮಗೆ ಬಸ್ ಪಾಸ್ ಫ್ರೀ ಮಾಡಿಕೊಡಿ ಅಂತ ಯಾರನ್ನ ಬಂದಿದ್ರಾ? ಈಗ ಹಿಂದುಳಿದವ್ರಿಗೆ ಇಷ್ಟು ದುಡ್ಡು ನೀವು ಲಾಸ್ ಮಾಡಿದ್ದೀರಾ? ನೀವು ಇದ್ರ ಬಗ್ಗೆ ಏನೋ ರೆಸ್ಟ್ ಮಾಡಿದ್ದೀರಾ? ಹಾಂ, ಇಷ್ಟೆಲ್ಲ ಇಟ್ಕೊಂಡು ನೀವು ಯಾಕೆ ಇದು ಮಾಡಿ? ಈಗ ಅಧಿಕಾರ ಬಂದು ನೀವೇನು ಕಿಸಿದ್ದೀರಾ? ಏನು ಒಳ್ಳೇದು ಮಾಡಿದ್ದೀರ ಅಂತ ಕೊಡಿ. ನೀವು ಸುಮ್ಮನೆ ಪಬ್ಲಿಷ್ ಮಾಡ್ತೀರಾ ಹೊರತು ಅಷ್ಟು ದೊಡ್ಡದಾಗಿ ಈಗ 2,000 ರೂಪಾಯಿ ಯಾರು ಕೊಡ್ತಾ ಇದ್ದೀರಾ? ರಿ-ಎಲೆಕ್ಷನ್ಗೆ ಮಾತ್ರ ಅಲ್ಲಿ ಯಾವ ಗ್ರಾಮೀಣಾಭಿವೃದ್ಧಿಗೆ ಮಾತ್ರ ಕೊಟ್ಟು, ಸಿಟಿಗೆ ಎಲ್ಲಿ ಕೊಟ್ರಿ ನೀವು? ಬಡ್ಜೆಟಲ್ಲಿ ನೋಡೋ ತೋರ್ಸನೇ ಇರ್ತೀರಾ. ಈಗ ಎಲ್ಲಿದೆ ನೀವು ತೋರಿಸಿ? ಕಾಂಗ್ರೆಸ್ ಸರ್ಕಾರ ದೊಡ್ಡದಾಗಿ ಹೇಳ್ಬಿಡ್ತೀರಾ BJP ಈಗ ನೀವು ಬಂದಿದ್ದೀರಲ್ಲ, ನೀವು ಬಂದು ನೀವು ಎಷ್ಟು ಸಕ್ಸಸ್ ಆಗಿದ್ದೀರಾ? ಬರೀ ಪೇಪರ್ ಹೇಳಿಕೆ ಮಾತ್ರ ಕೊಟ್ಕೊಂಡೇ ಬರ್ತಾ ಇದ್ದೀರಾ. ಹೌದು ಹುಲಿಯ ಅಂದ್ಕೊಂಡು ಬರ್ತಾ ಇದ್ದೀರಲ್ಲ. ಏನು ಮಾಡಿದ್ದೀರಾ ನೀವು ಇಲ್ಲಿನವರೆಗೂ? ನೀವು 2,000 ರೂಪಾಯಿ ಕಂಟಿನ್ಯೂ ಕೊಟ್ಟಿದ್ದೀರಾ? ನೀವು ಮಾಡೋದ್ರೆ ನಿಮ್ಗೆ ಮೊದಲೇ ಯೋಚನೆ ಅಲ್ವಾ? ನಿಮಗೆ ಜ್ಞಾನ ಅಲ್ವಾ? ನಿಮಗೆ ಸಿದ್ದರಾಮಯ್ಯ 2ನೇ ಸರಿ ಮುಖ್ಯಮಂತ್ರಿ ಆಗಿದ್ದವರು, ಅದು LLB ಮಾಡಿದ್ರು, ಅವ್ರ ಪರಿಜ್ಞಾನ ಬೇಡವಾ? ಕಾಂಗ್ರೆಸ್ ಸರ್ಕಾರ ಪಾಸಾ ಫೇಲಾ? ಪಾಸ್ ಆಗಿದೆ. ಹೇಗೆ ಪಾಸ್ ಆಗ್ತೀರಿ ಹೇಳಿ? ಎಲ್ಲ ಮಾಡ್ದವ್ರ, ಚೆನ್ನಾಗಿ ಮಾಡ್ತಾವ್ರೆ ಅವರು, ಹರೀಶ್ ಅವರು. ಬರೀ ಉಚಿತ ಯೋಜನೆ ಕೊಡೋದ್ರಲ್ಲೇ ಆಯಿತು, ಏನೂ ಅಭಿವೃದ್ಧಿ ಕೆಲಸನ ಮಾಡಿಲ್ಲ, ಯಾವುದೇ ಒಂದು ಅಡಿಗೆಲ್ಲ ಹಾಕಿಲ್ಲ, ಒಂದು ಶಂಕುಸ್ಥಾಪನೆ ಮಾಡಿಲ್ಲ, ಏನು ಮಾಡಿಲ್ಲ ಅಂತ ಜನ ರೋಸಿ ಹೋಗಿದಾರಲ್ವಾ? ನಿಮ್ಗೆ ಅದು ಕಾಣಿಸ್ತಾ ಇಲ್ವಾ? ಅದೆಲ್ಲ ನಮ್ಮ ಏರಿಯಲ್ಲಿ ಮಾಡ್ತಾವ್ರೆ ಸರ್. ಅದೇನು ಆ ಥರ ಏನೂ ಇಲ್ಲ, ಒಳ್ಳೇದೇ ಮಾಡ್ತಾವ್ರೆ ಅವರು, ಕೆಟ್ಟದ್ದು ಏನೂ ಮಾಡ್ತಾ ಇಲ್ಲ. ಈಗ ನಿಮ್ಮ ಶಾಂತಿನಗರದ MLA ಹ್ಯಾರಿಸ್ ಅವ್ರ ಕೆಲಸ ಕಾರ್ಯಗಳು ಹೇಗೆ? ಪರವಾಗಿಲ್ಲ ಸರ್. ಏನೇನು ಮಾಡಿದ್ದಾರೆ ನಿಮ್ಮ ಪ್ರಕಾರ? ಎಲ್ಲ ಬಡವರಿಗೆಲ್ಲ ದಾನ ಮಾಡಿದ್ದಾರೆ. ಆಮೇಲೆ ಎಲ್ಲಗಳು ಇವಾಗ ಏನೋ ಪತ್ರಿಕೆಗಳು ಕೊಡ್ತಾವ್ರೆ, ಏನೋ ಕೊಡ್ತಾರೆ ಅಂತ ಹೇಳಿದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಇನ್ನು ಶಾಂತಿನಗರದಲ್ಲಿ ಕೆಲಸ ಹೇಗೆ ಸರ್? ಬೆಸ್ಟು. ಅವ್ರಿಲ್ಲ ಅಂದರೆ ಇಲ್ಲಿ ಏನೂ ಆಗ್ತಾ ಇದ್ದಿಲ್ಲ. ಬೆಸ್ಟ್, ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರ ಬಗ್ಗೆ ನಾವು ಯಾರು ಏನು ಹೇಳೋಂಗಿಲ್ಲ. ಏನೆಲ್ಲ ಕಷ್ಟ ಬಂದ್ರೂ ಸಡನ್ನಾಗಿ ಫೋನ್ ಮಾಡಿ ಓಡ್ಬಿಡ್ತಾರೆ ಅವರು. ಆ ಥರ ಮನುಷ್ಯರು, ಎಲ್ಲ ಒಳ್ಳೆ ಮನುಷ್ಯರು ಬಿಡಿ. ನಾವೆಲ್ಲ ಕೇಳಿದ್ದೀವಿ, ನಾವು ನೋಡಿದ್ದೀವಿ. ನಾವು ತುಂಬ ಒಳ್ಳೆ ಫೈನ್ ಮನುಷ್ಯ ಅವರು, ದೇವರಂಥ ಮನುಷ್ಯರು. ಏನು ಬೇಕಂದರೆ ಕಷ್ಟ ಬಂದರೆ ಸಾಕು ಫಸ್ಟ್ ಓಡ್ ಬರ್ತಾರೆ. ಏನೇನೋ ಹೆಚ್ಚು ಕಮ್ಮಿ ಬ್ರೈನ್ ಏನೇನೋ ಬ್ಲಾಕ್ ಆಯಿತು, ಫಸ್ಟು ಫೋನ್ ಮಾಡಿ ಕಳಿಸ್ಬಿಡ್ತಾರೆ, ನೀನು ಮಾಡಿ ಅಂತ. ಯಾರಿಗೂ ಒಂದು ತೊಂದರೆ ಬರಬಾರ್ದು, ಆ ಥರ ನೋಡ್ಕೊಂಡಿದ್ದಾರೆ ಅವರು. ಎನ್ ಎ ಹ್ಯಾರಿಸ್ ಅವ್ರ ಕೆಲಸ ಕಾರ್ಯಗಳ ಬಗ್ಗೆ ಏನು ಹೇಳ್ತಾರೆ? ನಿಮ್ಮ ಶಾಸಕರ ಬಗ್ಗೆ ಏನು ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಚೆನ್ನಾಗಿ ಕೆಲಸ ಮಾಡ್ತಾರೆ.
ಎಲೆಕ್ಟ್ರಿಕ್ ಕೆಲಸ ಮಾಡ್ತಾವ್ರೆ, ರೋಡ್ ಕೆಲಸ ಮಾಡ್ತಾವ್ರೆ, ಮತ್ತು ಅನ್ನದಾನ ಕೊಡ್ತಾವ್ರೆ. ಇದೆಲ್ಲ ಸೌಕರ್ಯ ಚೆನ್ನಾಗಿದೆ, ಪರವಾಗಿಲ್ಲ. ಶಾಂತಿನಗರಕ್ಕೆ ಶಾಂತಿನಗರ ಶಾಂತಿಯುತವಾಗಿದೆಯಾ? ಶಾಂತಿವಾಗಿದೆ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಶಾಂತಿನಗರದಲ್ಲಿ ಕೆಲಸ ಹೇಗೆ ಆಗ್ತಾ ಇದೆ? ಒಳ್ಳೇದಾಗ್ತಾ ಇದೆ ಸರ್. ಏನೇನಾಗ್ತಾ ಇದೆ? ತುಂಬ ಚೆನ್ನಾಗಿ ಆಗ್ತಾ ಇದ್ದಾರೆ. ನಮ್ಗೆ ಏನು ಇಷ್ಟಪಟ್ಟು ಅದೆಲ್ಲ ಮಾಡ್ಕೊಡ್ತಾ ಇದ್ದಾರೆ ನಮ್ಮ ಸಾರು. ಯಾರು? ಹಾಲಿ ಸಾಹೇಬ್ರು. ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಿ? ನಾವು 9 ವರ್ಷದಿಂದ ನೋಡ್ತಾ ಇದ್ದೀವಿ ಸರ್. 9-10 ವರ್ಷದಿಂದ ನೋಡ್ತಾ ಇದ್ದೀವಿ. ಕೇಳ್ತಾರೆ ಸರ್, ಬಂದು ಕೇಳ್ತಾರೆ, ಮನೆಗೆ ಬರ್ತಾರಲ್ಲ, ಅದೇ ಸಾಕು ನಮಗೆ, ಸಾಕು. ಅವರಿಂದ ನಮಗೆ ಸಿದ್ದರಾಮಯ್ಯ ಸಾಹೇಬ್ರು ಒಳ್ಳೇದು. ಸಿದ್ದರಾಮಯ್ಯ ಸರ್ಕಾರ ಪಾಸಾ ಫೇಲಾ? ಪಾಸ್ ಸಾಹೇಬ್ರೆ. ಹೇಗೆ ಹೇಳ್ತೀರಿ? ಪಾಸ್ ಎಲ್ಲ 10 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ, 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಇನ್ನೂ ಏನು ಬೇಕು ಸರ್ ನಮಗೆಲ್ಲ? ತಿಂಗಳಿಗೆ 2,000 ರೂಪಾಯಿ ಬರ್ತಾ ಇದ್ದಲ್ಲ, ಅದೇ ಸಾಕು ನಮಗೆ. ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬರುತ್ತೆ ಸರ್, ಅದು ಆಗ್ತಾ ಇದ್ದಾರೆ, ಅದು ಏನು ತಪ್ಪಿಲ್ಲ, ಆಗ್ತಾ ಇದ್ದಾರೆ, ಅದೆಲ್ಲ ಆಗ್ತಾ ಇದ್ದಾರೆ. ಇವಾಗ 10 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ, ನಾವು ಅದೇ ಜೀವನ ಮಾಡ್ತಾ ಇರೋದು. ನಮಗೆ ತಂದೆ ಇಲ್ಲ, ನಾವೆಲ್ಲ 8 ಮಕ್ಕಳು 8 ಜನ ಇದ್ದಾರೆ, ಅಕ್ಕ ತಂಗಿರು, ನಾವು ಅದೇ ತಿಂತಾ ಇರೋದು ನಾವು. ಅದು ನೋಡಿ ನಮ್ಮ ತಮ್ಮ ಇವ್ನು ಮೆಂಟರ್ ಇದ್ದಾನೆ, ಅವ್ರಿಗೆಲ್ಲ ಪಿಂಚಿನೆಲ್ಲ ಮಾಡ್ಕೊಟ್ಟಿದ್ದಾರೆ. ಸಾಕು ಸಾಹೇಬ್ರೆ, ನಮ್ಗೆ ಅಷ್ಟೇ ಸಾಕು. ಸುಖವಾಗಿದ್ದೀವಿ ನಾವೆಲ್ಲ, ಸಾಕು ಸರ್ ಅಷ್ಟೇ. ನೀರೆಲ್ಲ ಚೆನ್ನಾಗಿ ಬರುತ್ತೆ, ಚರಂಡಿ ಎಲ್ಲ ನಮ್ಗೆ ಚೆನ್ನಾಗಿ ಮಾಡ್ಕೊಡ್ತಾರೆ, ಚೆನ್ನಾಗಿದ್ದೀವಿ ನಾವು. ಡಿಬ್ಬಾಲೆ ರೇಷನ್ ಕೊಡ್ರಿ, ಕರೆಂಟ್ ಬಿಲ್ ಯಾಕೆ ಫ್ರೀ ಮಾಡಿದ್ರಿ, ಬಸ್ ಟಿಕೆಟ್ ಯಾಕೆ ಫ್ರೀ ಮಾಡಿ, ಎಷ್ಟು ಕುಟುಂಬ ಹಾಳು ಮಾಡಿದ್ದೀರಾ, ಶಾಲೆಗಳಿಗೆ ಏನಿದೆ ನೆಟ್ಟಿಗೆ ನೋಡಿ. ಬರೋಗೆ ಇದು ನಮ್ಮ ಸರ್ಕಾರ ರೋಡ್ಗಳು ಏನು ಚೆನ್ನಾಗಿಲ್ಲ. ನಾವು ತಿಂಗಳು ರೆಡಿ ಮಾಡಬೇಕಾಯ್ತು ಆಟೋಗಳು. ಓಲೋ ಪರ್ ಕ್ಯಾನ್ಸಲ್ ಮಾಡಿ ಅಷ್ಟೇ. ಬಡವ್ರಿಗೆ ಸಹಾಯ ಮಾಡಿ. ಮೆಡಿಷನ್ ಕೊಡ್ಬೇಕು, ಮೆಡಿಷನ್ ಕೊಡ್ರಿ. ಶಾಲೆ ಫ್ರೀ ಟಿಕೆಟ್ ಫ್ರೀ ಕೊಡಿ, ದುಡ್ಡು ಇಸ್ಕೊಂಡು ಕೊಡಬೇಡಿ. ಏನಂದ್ರೆ ಏನಿಲ್ಲ, ಸರ್ಕಾರದಲ್ಲಿ ಏನಿದೆ ಕೊಡೋಕ್ಕೆ? ಯಾವುದು ಕೊಡ್ತಾ ಇಲ್ಲ. ಕೊಡ್ತೀನಿ ಅಂತಾರೆ, ಕೊಡಲ್ಲ, ಇದು ಮಾಡಲ್ಲ. ಇನ್ನೇನು ಹೇಳೋದು ಹೇಳಿ? ಉಚಿತ ಕೊಡ್ತೀನಿ ಅಂತಾರೆ, ಒಂದ್ಸತಿ ಹಾಕ್ತಾರೆ, ಒಂದ್ಸತಿ ಹಾಕಲ್ಲ. ಒಂದ್ಸತಿ ನ್ಯಾಯ ಕೊಟ್ಟರೆ ಒಂದ್ಸತಿ ಇದು ಮಾಡಲ್ಲ. ಇನ್ನೇನು ಕೊಡ್ತಾರೆ ಅವರು? ಯಾವಾಗಲೂ ಒಂದ್ಸತಿ ಹಾಕ್ತಾರೆ, ಒಂದ್ಸತಿ ಹಾಕಲ್ಲ. ಈಗಾಗಲೇ 3-4 ತಿಂಗಳಿಂದ ಹಾಕೇ ಇಲ್ಲ. ಏನು ಹೇಳೋದು? ಗೃಹಲಕ್ಷ್ಮಿ ದುಡ್ಡು ಹಾಕಿಲ್ಲ, ಇನ್ನೇನು ಹಾಕ್ತಾರೆ ಅವರು? ಅಕ್ಕಿ ದುಡ್ಡು ಹಾಕಿರಲಿಲ್ಲ 3 ತಿಂಗಳು, 6 ತಿಂಗಳು ನಿಲ್ಲಿಸಿದ್ರು, 3 ತಿಂಗಳು ಹಾಕಿದ್ರು. ಇನ್ನೇನು ಸರ್ಕಾರ ಬರುತ್ತೆ? ಸರ್ಕಾರದಲ್ಲಿ ಕರೆಕ್ಟಾಗಿ ನಡ್ಕೊಂಡ್ರೆ ಕರೆಕ್ಟಾಗಿ ಸರ್ಕಾರ, ಧರ್ಮದಿಂದ ನಡೆದ್ರೆ ಧರ್ಮ, ಅನ್ಯಾಯದಿಂದ ನಡೆದ್ರೆ ಅನ್ಯಾಯ. ಕಾಂಗ್ರೆಸ್ ಸರ್ಕಾರ ಪಾಸಾ ಫೇಲಾ? ಪಾಸು ಸರ್. ಬಹಳ ಜನ ಪಾಸ ಇಲ್ಲ ಅಂತ ಹೇಳ್ತಾರೆ. ಏನು ಗ್ಯಾರಂಟಿ ಯೋಜನೆ ಬಿಟ್ಟರೆ ಏನು ಮಾಡಿದ್ದಾರೆ ನೋಡಿ ಸರ್, ಸರ್ಕಾರ ಅಂದರೆ ಹೇಳೋಕ್ಕಾಗೋದಿಲ್ಲ. ಫಸ್ಟ್ ಮಗರ್ ಇವಾಗ ನಡೀತಾ ಇರೋ ಸರ್ಕಾರದಲ್ಲಿ ಪಾಸ್ ಆಗುತ್ತೆ. ಯಾಕಂದರೆ ಸಿದ್ದರಾಮಯ್ಯ ಸರ್ ಅವರು ಚೆನ್ನಾಗಿ ಕೆಲಸ ಮಾಡ್ತಾವ್ರೆ. ಎಲ್ಲಿ ಬೇಕು ಒಳ್ಳೆ ರೋಡು, ಒಳ್ಳೆ ಇದಿದೆ, ಅನುಕೂಲ ಇದೆ. ಡಿಪಾರ್ಟ್ಮೆಂಟು ಇವಾಗ ನೋಡಿ ಫಾಸ್ಟ್ ಆಗಿದೆ, ಚೆನ್ನಾಗಿದೆ. ಅದಕ್ಕೋಸ್ಕರ ಸರ್ಕಾರ ಪಾಸ್ ಆಗುತ್ತೆ. ಬಹಳ ಜನ ಹೇಳ್ತಾ ಇದ್ದಾರೆ, ನಾವು ಹೇಳ್ತಾ ಇಲ್ಲ, ಈ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರನ್ನ ಓಲೈಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ನೋಡಿ ಸರ್, ಅದು ಅವ್ರವ್ರ ಮನ್ಸಕ್ಕೆ ಅದು ಅರ್ಥ ಆಗ್ತಾ ಇರೋದು. ಮುಸ್ಲಿಮ್ ಅವರು ಕಾಂಗ್ರೆಸ್ಗೆ ಇದು ಮಾಡ್ತಾವ್ರೆ. ಯಾಕೆ ನಾವು ಇಲ್ಲಿ ನೋಡಿ, ನಮ್ಮ ಏರಿಯಾದಲ್ಲಿ ಅರ್ಧಕ್ಕರ್ಧ ನಾವು ಇರೋದೇ 35% ಇಲ್ಲೇ. ಮಿಕ್ಕಿದೆಲ್ಲ ಕಾಂಗ್ರೆಸ್ ಯಾಕೆ ಹೋಗ್ತಾವ್ರೆ ಒಟ್ಟು? ಇಲ್ಲಿ ಇರೋದು ಹಿಂದೂರು ತಾನೆ, ಏನಕ್ಕೆ ಹಾಕ್ತಾವ್ರೆ ಒಟ್ಟು ಕಾಂಗ್ರೆಸ್ಗೆ? ಮುಸ್ಲಿಮೇ ಅಂತ ಹೇಳೋಕ್ಕಾಗತ್ತಾ? ಆಗಲ್ಲ. ಎಲ್ಲ ಎಲ್ಲಿ ಜೊತೆಯಲ್ಲಿ ಸೇರ್ದು ಇರೋದು. ಇಲ್ಲಿ ತಮಿಳಿಯನ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಹಿಂದಿಯವ್ರು ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ ಇಲ್ಲಿ. ಯಾರು ಇಲ್ಲ ಅಂತ ಏನಿಲ್ಲ ನಮ್ಮ ಏರಿಯಾದಲ್ಲಿ. ಇಲ್ಲೆಲ್ಲ ಮಿಕ್ಸ್ ಇರೋದು, ತೆಲುಗವರು ಎಲ್ಲರೂ ಕಾಂಗ್ರೆಸ್ಗೆ ಆಗ್ತಾವ್ರಲ್ಲ. ಏನಕ್ಕೆ BJPಗೆ ಆಗ್ತಾಯಿಲ್ಲ? ಏನಕ್ಕೆ ದಳಾಗ ಆಗ್ತಾಯಿಲ್ಲ? ಯಾಕೆ ಇಂಡಿಪೆಂಡೆಂಟ್ಗೆ ಆಗ್ತಾಯಿಲ್ಲ? ಯಾಕೆ? ಎಲ್ಲ ಇದೆ ಇಲ್ಲಿ. ಯಾರು ಬೇಕು ನೋಡಿ, ಅಧಿಕಾರ 4 ಸತಿ RS NRS ಹೊಡೆದಿದ್ದಾರೆ ಇಲ್ಲಿ. ಕೆಲಸ ಮಾಡಿದ್ಕೋಸ್ಕರನೇ ಗೌರ್ಮೆಂಟ್, ಕಾಂಗ್ರೆಸ್ ಗೌರ್ಮೆಂಟ್ ಅಂತ, ಅದಕ್ಕೋಸ್ಕರ NRS ಇರೋದಿಲ್ಲ. ಇಲ್ಲಾಂದರೆ ಇರ್ತಾಯಿದ್ರಾ? ರಾಮಿಂಗ್ ರೆಡ್ಡಿ ಇದ್ದಾರೆ, ಜಮೀರ್ ಬೈ ಇದ್ದಾರೆ, ರಿಜ್ವಾನ್ ಅರ್ಷದ್ ಇದ್ದಾರೆ, ಎಲ್ಲರೂ ಕಾಂಗ್ರೆಸ್ ಇವರಲ್ವಾ? ಇವರು ಎಲ್ಲ ಗೆದ್ದಿದ್ದಾರಲ್ಲ. 4 ಸತಿ 5 ಸತಿ ಗೆದ್ದಿರೋರು ಇವರೆಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಶಾಂತಿನಗರದ ಕ್ಷೇತ್ರದಲ್ಲಿ ನಾವು ಇದ್ದೀವಿ. ಇಲ್ಲಿನ ಜನ ಹೇಳ್ತಾ ಇದ್ದಾರೆ, ಪರವಾಗಿಲ್ಲ, ಶಾಂತಿನಗರದ ಶಾಸಕರಾಗಿರುವಂಥ NA ಹ್ಯಾರಿಸ್ ಅವರು ನಮ್ಮನ್ನು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ರೋಡ್ಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಅಭಿವೃದ್ಧಿ ಕೆಲಸ ಆಗಿದೆ ಅನ್ನೋದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಇನ್ನು CM ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ, ಪಾಸಾ ಫೇಲಾ ಅನ್ನೋ ಪ್ರಶ್ನೆಗೂ ಕೂಡ ಭಾಳಷ್ಟು ಜನ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಉಚಿತ ಗ್ಯಾರಂಟಿ ಯೋಜನೆಗಳು ನಮಗೆ ಬೇಕಾಗಿರಲಿಲ್ಲ ಅನ್ನುವಂಥ ಸ್ಪಷ್ಟವಾದಂಥ ಸಂದೇಶವನ್ನು ರವಾನಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಜಾನ್ ಮತ್ತು ಸಂತೋಷ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.